ಯಾವುದೇ ರೀತಿಯಂತಹ ಸುರಕ್ಷತೆ ಇಲ್ಲದೆ ಮ್ಯಾನ್ ಹೋಲ್ಗೆ ಕಾರ್ಮಿಕರು ಇಳಿದಿದ್ದಾರೆ. 3 ಜನ ಕಾರ್ಮಿಕರು ಮ್ಯಾನ್ ಹೋಲ್ಗೆ ಇಳಿದಿದ್ರು. 3 ಕೂಡ ಪ್ರಜ್ಞೆಯನ್ನ ತಪ್ಪಿದ್ದಾರೆ. ಬೆಂಗಳೂರಿನ ನೀಲಸಂದ್ರದಲ್ಲಿ ನಡೆದಿರುವಂತಹ ಘಟನೆ. ಆಕ್ಚುಲಿ ಮ್ಯಾನ್ ಹೋಲ್ಗೆ ಕಾರ್ಮಿಕರನ್ನ ಇಳಿಸಿ ಕ್ಲೀನ್ ಮಾಡಿಸೋ ಹಾಗಿಲ್ಲ. ಆದ್ರೆ ಮ್ಯಾನ್ ಹೋಲ್ಗೆ ಯಾವುದೇ ಸೇಫ್ಟಿ ಇಲ್ಲದೆ ಕ್ಲೀನಿಂಗ್ಗೆ ಅಂತ ಇಳಿದಿದ್ರು. ಮ್ಯಾನ್ ಹೋಲ್ ಅನಿಲದಿಂದಾಗಿ ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಒದ್ದಾಡ್ತಿದ್ದ ಕಾರ್ಮಿಕರನ್ನ ಸ್ಥಳೀಯರು ಹೊರತೆಗೆದಿದ್ದಾರೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕಾರ್ಮಿಕರ ರಕ್ಷಣೆ ಆಗಿದೆ. ಕಾರ್ಮಿಕರನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸ್ಥಳೀಯರು. ಬೆಂಗಳೂರಿನ ವಿವೇಕನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಯಾವುದೇ ಸುರಕ್ಷತೆ ಇಲ್ಲದೆ ಮ್ಯಾನ್ ಹೋಲ್ಗೆ ಕಾರ್ಮಿಕರು ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಇಳಿದಿದ್ರು. ಯಾವುದೇ ಸೇಫ್ಟಿ ಇಲ್ಲದೆ ಕೆಳಗಡೆ ಇಳಿದಿದ್ರು. ಕ್ಲೀನ್ ಮಾಡಬೇಕಾದ್ರೆ 3 ಜನ ಕೂಡ ಪ್ರಜ್ಞೆ ತಪ್ಪಿದ್ದಾರೆ. ಒದ್ದಾಡ್ತಿದ್ದ ಕಾರ್ಮಿಕರನ್ನ ಸ್ಥಳೀಯರು ಹೊರಗಡೆ ತೆಗೆದ್ರು. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬದುಕುಳಿದ ಮನುಷ್ಯರಲ್ವೇನ್ರಿ ಅವರು? ನೋಡಿ, ಈ ಮ್ಯಾನ್ ಹೋಲ್ ಅನ್ನ ಕ್ಲೀನ್ ಮಾಡಿಸೋದಕ್ಕೆ ಕಾರ್ಮಿಕರನ್ನ ಬಳಸ್ಕೊಳ್ಳೋದು ಪನಿಷಬಲ್ ಅಫೆನ್ಸ್. ಯೂಸಿಂಗ್ ಅ ಪರ್ಸನ್ ಟು ಮ್ಯಾನ್ಯುಯಲಿ ಕ್ಲೀನ್ ಅ ಮ್ಯಾನ್ ಹೋಲ್ ಇಸ್ ಪ್ರೊಹಿಬಿಟೆಡ್ ಅಂಡ್ ಪನಿಷಬಲ್ ಅಫೆನ್ಸ್ ಇನ್ ಇಂಡಿಯಾ. ಸುರಕ್ಷತೆ ಇಲ್ಲದ ಮ್ಯಾನ್ ಹೋಲ್ಗೆ ಕಾರ್ಮಿಕರು ಇಳಿದಿದ್ರು. ನೀಲಸಂದ್ರ ಹತ್ರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 2013 ಇದನ್ನ ಪನಿಷಬಲ್ ಅಫೆನ್ಸ್ ಅಂತ ಹೇಳಾಗಿದೆ. ಆದರೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕಾರ್ಮಿಕರ ರಕ್ಷಣೆ ಆಗಿದೆ. ಅವರು ಕೂಡ ಮನುಷ್ಯರೇ. ಯಾಕಿಂತ ಕೆಲಸಗಳನ್ನ ಮಾಡಿಸ್ತಾರೋ ಅಥವಾ ಯಾರು ಇದನ್ನ ಮಾಡಿ ಅಂತ ಹೇಳಿದ್ರೋ ಗೊತ್ತಿಲ್ಲ. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಚಿತ್ರಾ, ಮ್ಯಾನ್ ಹೋಲ್ಗೆ ಇಳಿದಂತಹ 3 ಜನ ಕಾರ್ಮಿಕರು ಪ್ರಜ್ಞೆ ತಪ್ಪಿದ್ರು. ಅವರನ್ನ ಸ್ಥಳೀಯರು ಕಾಪಾಡಿದ್ದಾರೆ. ಆದ್ರೆ ಈ ರೀತಿ ಮಾನವರನ್ನ ಅಥವಾ ಕಾರ್ಮಿಕರನ್ನ ಬಳಸ್ಕೊಂಡು ಮ್ಯಾನ್ ಹೋಲ್ ಅನ್ನ ಕ್ಲೀನ್ ಮಾಡಿಸೋ ಹಾಗಿಲ್ಲ. ಬಟ್ ಯಾರು ಹೇಳಿದ್ರು ಇವ್ರಿಗೆ? ಈಗ ಅವ್ರ ಪರಿಸ್ಥಿತಿ ಹೇಗಿದೆ? ಖಂಡಿತ ಸಿಂಧೂರ, ನೀವು ಹೇಳಿದಾಗೆ ಕಾನೂನಿನ ಪ್ರಕಾರ ಮ್ಯಾನ್ಹೋಲ್ನ ಕ್ಲೀನಿಂಗ್ಗೆ ಮನುಷ್ಯರನ್ನ ಇಳಿಸೋ ಹಾಗೆ ಇಲ್ಲ. ಇದು ನಮ್ಮ ಕಾನೂನು. ಆದ್ರೂ ಕೂಡ ಕಾನೂನನ್ನ ಮೀರಿ ಈಗಲೂ ಕೂಡ ಮ್ಯಾನ್ಹೋಲ್ ಕ್ಲೀನಿಂಗ್ಗೆ ಮನುಷ್ಯರನ್ನ ಇಳಿಸಿ ಕ್ಲೀನನ್ನ ಮಾಡ್ತಿದ್ದಾರೆ. ಇದರಿಂದಾಗಿ 100 ಜನ ಸತ್ತಿರುವಂತಹ ಪ್ರಕರಣಗಳು ಕೂಡ ಕಣ್ಮುಂದೆ ಇರುವಂತದ್ದು. ಆದ್ರೂ ಕೂಡ ಪಾಲಿಕೆಯ ಅಧಿಕಾರಿಗಳು ಏನೇ ಆದ್ರೂ ಮ್ಯಾನ್ಹೋಲ್ಗೆ ಮನುಷ್ಯರನ್ನ ಇಳಿಸ್ತಿದ್ದಾರೆ. ಏನಾದ್ರೂ ಮ್ಯಾನ್ಹೋಲ್ ಅನ್ನ ಕ್ಲೀನಿಂಗ್ ಮಾಡಬೇಕು ಅನ್ನಂತ ಸಂದರ್ಭದಲ್ಲಿ ಸಕ್ಕಿಂಗ್ ವೆಹಿಕಲ್ ಅನ್ನ ಯೂಸ್ ಮಾಡಿ ಮ್ಯಾನ್ಹೋಲ್ ಅನ್ನ ಕ್ಲೀನ್ ಮಾಡುವಂತಹ ಒಂದು ಕಾನೂನನ್ನ ಈಗಾಗಲೇ 2013 ತರಲಾಗಿದೆ. ಇವತ್ತು ಏನು ವಿವೇಕನಗರ ವ್ಯಾಪ್ತಿಯಲ್ಲಿರುವಂತಹ ನೀಲಸಂದ್ರದಲ್ಲಿ ಈ ಒಂದು ಘಟನೆ ನಡೆದಿದೆ. ಏನು 12:30 ಸುಮಾರಿಗೆ ಆ ಒಂದು ಮ್ಯಾನ್ಹೋಲ್ ಕ್ಲೀನಿಂಗ್ಗೆ ಅಂತ ಹೇಳಿ 3 ಕಾರ್ಮಿಕರನ್ನ ಪಾಲಿಕೆ ಅಧಿಕಾರಿಗಳು ಇಳಿಸಿದ್ದಾರೆ. ಅವರು ಕೆಳಗಡೆ ಹೋಗ್ತಿದ್ದಂತೆ ಮ್ಯಾನ್ಹೋಲ್ ಅನ್ನ ಕ್ಲೀನ್ ಮಾಡ್ತಿದ್ದಂತಹ ವೇಳೆಯಲ್ಲಿ ಅನಿಲ ಸೋರಿಕೆಯಾಗಿ ಅಲ್ಲಿಂದ ಉಸಿರುಗಟ್ಟಿದ್ದಾರೆ. ಇದರಿಂದಾಗಿಯೇ ಏಕಾಏಕಿ 3 ಕೂಡ ಪ್ರಜ್ಞೆಯನ್ನ ತಪ್ಪಿದ್ದಾರೆ. ಆ ನಂತರದಲ್ಲಿ ಅಲ್ಲಿನ ಸ್ಥಳೀಯರ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಇವರು ಕೂಗಾಟ ನಡೆಸಿದಂತಹ ಸಂದರ್ಭದಲ್ಲಿ ಸ್ಥಳೀಯರ ಒಂದು ಸಮಯ ಪ್ರಜ್ಞೆಯಿಂದ 3 ಕಾರ್ಮಿಕರನ್ನ ಹೊರತೆಗೆದು ಅವರನ್ನ ಅಲ್ಲೇ ಇದ್ದ ಸ್ಥಳೀಯ ಆಸ್ಪತ್ರೆಗೆ ಸ್ಥಳೀಯರೇ ದಾಖಲು ಮಾಡಿದ್ದಾರೆ. ಆದ್ರೆ ಪಾಲಿಕೆಯ ಅಧಿಕಾರಿಗಳು ಅಂದ್ರೆ ಅವ್ರಿಗೆ ಏನು ಮ್ಯಾನ್ಹೋಲ್ ಕೆಳಗಡೆ ಇಳಿಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿಲ್ಲ. ಅವರ ಕೈಗೆ ಒಂದು ಗ್ಲೌಸ್ ಅನ್ನ ಕೂಡ ಆಗ್ತಾ ಇರುವಂತಹ ಒಂದು ಪಾಲಿಕೆಯ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ? ಹಾಗಿದ್ರೆ ಕಾರ್ಮಿಕರ ಬಗ್ಗೆ ಕಾಳಜಿನೇ ಇಲ್ವಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸಿಂಧೂರ, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳು ಇಂಥ ಒಂದು ಕೃತ್ಯಗಳನ್ನ ಮಾಡೋಕ್ಕೂ ಮುನ್ನ ನೀವೆಲ್ಲ ಕಾನೂನು ಓದ್ಕೊಂಡು ಬಂದಿರೋರು, ಕಾನೂನು ತಿಳಿದಿರೋರು, ಮನುಷ್ಯತ್ವವನ್ನ ಸ್ವಲ್ಪ ಬೆಳೆಸ್ಕೊಳ್ಳಿ ಅಂತ